ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಂಬರುವ ಪರೀಕ್ಷೆಗಳಿಗೆ ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ನ್ಯೂಟ್ರಿಯೆಂಟ್ಸ್ ಅಂಡ್ ಮಿನರಲ್ಸ್, ಖನಿಜಗಳು ಮತ್ತು ಪೋಷಕಾಂಶಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನ ಸಂಪೂರ್ಣವಾಗಿ ಕೊನೆಯವರೆಗೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ದೇಹದಲ್ಲಿ ಹಿಮೋಗ್ಲೋಬಿನ್ ಸಂಖ್ಯೆ ಹೆಚ್ಚೋದಕ್ಕೆ ಸಹಾಯಕವಾಗುವ ಲೋಹ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಐರನ್ ಅಥವಾ ಕಬ್ಬಿಣ. ಸ್ನೇಹಿತರೆ, ದೇಹದಲ್ಲಿ ಹಿಮೋಗ್ಲೋಬಿನ್ ಸಂಖ್ಯೆ ಹೆಚ್ಚಾಗೋದಕ್ಕೆ ಸಹಾಯಕವಾಗುವ ಲೋಹ ಯಾವುದು ಕೇಳಿದ್ರೆ ಕಬ್ಬಿಣ. ಅಂದ್ರೆ ಒಂದು ವೇಳೆ ಕಬ್ಬಿಣದ ಅಂಶ ದೇಹದಲ್ಲಿ ಕಡಿಮೆ ಆದ್ರೆ, ಕಬ್ಬಿಣದ ಅಂಶ ದೇಹದಲ್ಲಿ ಇನ್ ಕೇಸ್ ಕಡಿಮೆ ಆದ್ರೆ ಏನಾಗುತ್ತೆ ಕೇಳಿದ್ರೆ, ದೇಹದ ಅಂಶ ಕಡಿಮೆ ಆದ್ರೆ ಅನಿಮಿಯಾ ಕಾಯಿಲೆ ಬರುತ್ತೆ. ಅನಿಮಿಯಾ ಕಾಯಿಲೆ ಬರುತ್ತೆ. ಸೊ ಅನಿಮಿಯಾ ಕಾಯಿಲೆ ನೋಡಿ, ಅನಿಮಿಯಾ ಕಾಯಿಲೆ ಅಂದ್ರೆ ಏನು ಕೇಳಿದ್ರೆ, ರಕ್ತವು ಆಮ್ಲಜನಕದಲ್ಲಿ ಕೊಂಡೊಯ್ಯೋದಕ್ಕೆ ಸಹಾಯಕ ಮಾಡುವಂತಹ ಐರನ್ ಕಡಿಮೆ ಆದಾಗ ರಕ್ತಕೋಶಗಳು ವೀಕ್ ಆಗುವಂಥದ್ದು. ಸೊ ನೋಡಿ, ಇಲ್ಲಿ ವಿಶೇಷವಾಗಿ ಐರನ್ ಕಂಟೆಂಟ್ ಬೇಕು ಅಂದ್ರೆ, ದೇಹಕ್ಕೆ ಕಬ್ಬಿಣದ ಅಂಶ ಬೇಕು ಅಂದ್ರೆ ಯಾವೆಲ್ಲ ಆಹಾರವನ್ನ ಸೇವಿಸಬೇಕು ಅಂತ ನೋಡ್ತಾ ಹೋದ್ರೆ, ಹಸಿರು ತರಕಾರಿ, ವಿಶೇಷವಾಗಿ ಹಸಿರು ತರಕಾರಿಯಲ್ಲಿ ಕಬ್ಬಿಣದ ಅಂಶ ಇರುತ್ತೆ. ಇನ್ನು ಮಾಂಸ, ಲಿವರ್, ಕಾಳು ನೋಡಿ, ಬೆಲ್ಲ, ಈ ಎಲ್ಲ ಒಂದು ಆಹಾರ ಪದಾರ್ಥಗಳಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಆಗಿರುತ್ತೆ, ಕಬ್ಬಿಣದ ಅಂಶ ಹೆಚ್ಚಾಗಿರುತ್ತೆ. ಮಾನವ ದೇಹದ ಅಂಗಾಂಶಗಳ ಬೆಳವಣಿಗೆಗೆ ಸಹಾಯಕವಾಗುವುದು ಯಾವುದು? ಸರಿ ಉತ್ತರ ವಿಶೇಷವಾಗಿ ಪ್ರೋಟೀನ್ ಮಾನವನ ದೇಹದ ಅಂಗಾಂಶಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ನೋಡಿ, ಇದು ಪ್ರೋಟೀನ್ ಏನ್ ಮಾಡುತ್ತೆ ಕೇಳಿದ್ರೆ, ಜೀವಕೋಶಗಳ ಪುನರ್ ನಿರ್ಮಾಣ ಮಾಡುತ್ತೆ. ಜೀವಕೋಶಗಳ ಪುನರ್ ನಿರ್ಮಾಣ ನೋಡಿ, ಎಕ್ಸಾಮ್ ಅಲ್ಲಿ ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು, ಈ ಕೆಳಗಿನ ಯಾವುದು ಜೀವಕೋಶಗಳ ಪುನರ್ ನಿರ್ಮಾಣಕ್ಕೆ ಸಹಾಯ ಮಾಡುತ್ತೆ ಕೇಳಿದ್ರೆ ಪ್ರೋಟೀನ್ ಅಂತೇಳಿ ಗೊತ್ತಿರಲಿ ನಿಮಗೆ. ಪ್ರೋಟೀನ್ ವಿಶೇಷವಾಗಿ ಯಾವೆಲ್ಲ ಆಹಾರ ಪದಾರ್ಥಗಳಲ್ಲಿ ನಮಗೆ ಸಿಗುತ್ತೆ ಕೇಳಿದ್ರೆ, ಕಾಳು, ಬೇಳೆಕಾಳುಗಳು, ಮೊಟ್ಟೆಯಲ್ಲಿ ಸಿಗುತ್ತೆ, ಪ್ರೋಟೀನ್ ಅಂಶ ಯಥೇಚ್ಛವಾಗಿರುತ್ತೆ ಮೊಟ್ಟೆಯಲ್ಲಿ, ಹಾಲಿನಲ್ಲಿ ಸಿಗುತ್ತೆ, ಮಾಂಸದಲ್ಲಿ ಸಿಗುತ್ತೆ, ಮೀನಿನಲ್ಲಿ ಸಿಗುವಂಥದ್ದು, ಇನ್ನು ಸೋಯಾದಲ್ಲಿ ಸೋಯಾಬೀನ್ ಈ ಇಷ್ಟು ಆಹಾರ ಪದಾರ್ಥಗಳಲ್ಲಿ ವಿಶೇಷವಾಗಿ ಪ್ರೋಟೀನ್ ಸಿಗುತ್ತೆ. ಪ್ರೋಟೀನ್ ಜೀವಕೋಶಗಳ ಪುನರ್ ನಿರ್ಮಾಣಕ್ಕೆ ಸಹಾಯ ಮಾಡುತ್ತೆ ಮತ್ತು ದೇಹದ ಅಂಗಾಂಗಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಯಾವ ವಿಟಮಿನ್ ಕೊರತೆಯಿಂದ ಇರುಳುಗುರುಡು, ರಾತ್ರಿ ಕೂಡು ಎನ್ನುವಂತ ಕಾಯಿಲೆ ಬರುತ್ತೆ? ನೈಟ್ ಬ್ಲೈಂಡ್ನೆಸ್ ಅಥವಾ ಇರುಳುಗುರುಡು ಅಥವಾ ರಾತ್ರಿ ಕೂಡು ಎನ್ನುವಂತ ಕಾಯಿಲೆ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತೆ ಕೇಳಿದ್ರೆ, ಸರಿ ಉತ್ತರ ವಿಟಮಿನ್ ಎ ಕೊರತೆಯಿಂದ ಬರುವಂತ ಕಾಯಿಲೆ. ಇದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಇರುಳುಗುರುಡು ಅಂದ್ರೆ ಏನ್ ಕೇಳಿದ್ರೆ, ರಾತ್ರಿ ಹೊತ್ತಲ್ಲಿ ಡಿಮ್ ಲೈಟ್ ಅಥವಾ ನೈಟ್ ಟೈಮ್ ಸರಿಯಾಗಿ ಕಣ್ಣು ಕಾಣದೇ ಇರುವಂತ ಪರಿಸ್ಥಿತಿ ಇರುಳುಗುರುಡು. ನೋಡಿ, ಇದಕ್ಕೆ ಏನ್ ಕೇಳಿದ್ರೆ ವಿಟಮಿನ್ ಎ ಕೊರತೆ ಕಾರಣ ಆಗುತ್ತೆ. ಆಕ್ಚುಲಿ ವಿಟಮಿನ್ ಎ ಇದೆಯಲ್ಲ, ಇದು ರೆಟಿನಾದ ಆರೋಗ್ಯವನ್ನು ಕಾಪಾಡುತ್ತೆ. ರೆಟಿನಾದ ಆರೋಗ್ಯ ಕಾಪಾಡುವುದು ಯಾವುದು ಕೇಳಿದ್ರೆ ಅದು ವಿಟಮಿನ್ ಎ. ಸೊ ವಿಟಮಿನ್ ಎ ಕೊರತೆ ಆದರೆ ಆಟೋಮೆಟಿಕಲಿ ನೈಟ್ ಬ್ಲೈಂಡ್ನೆಸ್ ಉಂಟಾಗುತ್ತೆ. ಇನ್ನು ವಿಟಮಿನ್ ಎ ನಮಗೆ ಯಾವ ಯಾವ ಆಹಾರ ಪದಾರ್ಥಗಳಲ್ಲಿ ಸಿಗುತ್ತೆ ಅಂತ ನೋಡ್ತಾ ಹೋದ್ರೆ, ಹಸಿರು ತರಕಾರಿ, ಕ್ಯಾರೆಟ್, ಹಸಿರು ತರಕಾರಿಯಲ್ಲಿ ಸಿಗುತ್ತೆ, ಕ್ಯಾರೆಟ್ ಅಲ್ಲಿ ಸಿಗುತ್ತೆ, ಹಾಲು, ಮೊಟ್ಟೆ ಮತ್ತು ಮೀನು, ಫಿಶ್, ಈ ಇಷ್ಟು ಆಹಾರ ಪದಾರ್ಥಗಳಲ್ಲಿ ನಮಗೆ ವಿಶೇಷವಾಗಿ ವಿಟಮಿನ್ ಎ ಸಿಗುವಂಥದ್ದು. ಈ ಕೆಳಗಿನ ಯಾವ ಪೋಷಕಾಂಶವು ಮನುಷ್ಯನ ದೇಹದಲ್ಲಿ ಶಕ್ತಿಯ ಮೂಲವಾಗಿದೆ? ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ಸ್. ಮನುಷ್ಯನ ದೇಹದ ಶಕ್ತಿಯ ಮೂಲ ಅಂತ ನಾವು ಇದನ್ನ ಕರಿಬಹುದು. ಕಾರ್ಬೋಹೈಡ್ರೇಟ್ ಬಹಳ ಪ್ರಮುಖವಾಗಿ ಬೇಕು. ನೋಡಿ, ಇದು ಗ್ಲೂಕೋಸ್ ಆಗಿ ಮಾರ್ಪಟ್ಟು ಎನರ್ಜಿಯನ್ನು ಉಂಟು ಮಾಡುತ್ತೆ. ಆಹಾರವನ್ನು
ಕಾರ್ಬೋಹೈಡ್ರೇಟ್ಸ್ ಏನು ಮಾಡುತ್ತೆ ಕೇಳಿದ್ರೆ ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತೆ. ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತದೆ. ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡೋದ್ರಿಂದ ಆಟೋಮೆಟಿಕಲಿ ಏನು ಉಂಟಾಗುತ್ತೆ, ಮನುಷ್ಯನಲ್ಲಿ ದೇಹದಲ್ಲಿ ಶಕ್ತಿ ಅಥವಾ ಎನರ್ಜಿ ಉಂಟಾಗುತ್ತೆ. ಎನರ್ಜಿ ಉಂಟಾಗುತ್ತೆ. ನೋಡಿ, ಕಾರ್ಬೋಹೈಡ್ರೇಟ್ ಇದೆಯಲ್ಲ, ಕಾರ್ಬೋಹೈಡ್ರೇಟ್ ವಿಶೇಷವಾಗಿ ಮಾಂಸ, ಎಲ್ಲೆಲ್ಲಿ ಯಾವ ಯಾವ ಆಹಾರ ಪದಾರ್ಥದಲ್ಲಿ ಸಿಗುತ್ತೆ ಅಂತೇಳಿ, ಬ್ರೆಡ್, ಆಲೂಗಡ್ಡೆ ಮತ್ತು ಸಕ್ಕರೆಯಲ್ಲಿ ಕೂಡ, ಶುಗರಲ್ಲಿ ಕೂಡ ಕಾರ್ಬೋಹೈಡ್ರೇಟ್ ಪ್ರಮಾಣ ಜಾಸ್ತಿ ಇರುತ್ತೆ. ಇನ್ನು ಸಾಮಾನ್ಯವಾಗಿ ಅಕ್ಕಿಯಲ್ಲೂ ಕೂಡ ಪರೋಕ್ಷವಾಗಿ ನಮಗೆ ಕಾರ್ಬೋಹೈಡ್ರೇಟ್ ಸಿಗುವಂಥದ್ದು. ಈ ಕೆಳಗಿನ ಯಾವ ವಿಟಮಿನ್ ಅನ್ನು ಸನ್ಶೈನ್ ವಿಟಮಿನ್ ಅಂತ ಕರೀತಾರೆ, ಅಥವಾ ಸೂರ್ಯನ ಬೆಳಕಿನ ವಿಟಮಿನ್ ಅಂತ ಕರೀತಾರೆ? ಸರಿ ಉತ್ತರ ವಿಟಮಿನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಟಮಿನ್ ಡಿ ಅನ್ನ ಸನ್ಶೈನ್ ವಿಟಮಿನ್ ಅಂತ ಕರೀತಾರೆ. ನೋಡಿ, ವಿಟಮಿನ್ ಡಿ ಇದೆಯಲ್ಲ, ಇದು ಸೂರ್ಯನ ಬೆಳಕಿನಲ್ಲಿ ಸೃಷ್ಟಿಯಾಗುತ್ತೆ. ಸೂರ್ಯನ ಬೆಳಕಿನಲ್ಲಿ ಎಲ್ಲಿ ಸೃಷ್ಟಿಯಾಗುತ್ತೆ ಹೇಳಿದ್ರೆ ಚರ್ಮದಲ್ಲಿ ಸೃಷ್ಟಿಯಾಗುತ್ತೆ. ನೋಡಿ, ಎಕ್ಸಾಮಲ್ಲಿ ಈ ರೀತಿ ಕೇಳ್ಬೋದು, ವಿಟಮಿನ್ ಡಿ ಸೂರ್ಯನ ಬೆಳಕಿನಲ್ಲಿ ಮನುಷ್ಯನ ದೇಹದ ಯಾವ ಭಾಗದಲ್ಲಿ ಸೃಷ್ಟಿಯಾಗುತ್ತೆ ಕೇಳಿದ್ರೆ ಚರ್ಮದಲ್ಲಿ ಸೃಷ್ಟಿಯಾಗುತ್ತೆ ಅಂತೇಳಿ ಗೊತ್ತಿರಲಿ. ನೋಡಿ, ವಿಟಮಿನ್ ಡಿ ಕೊರತೆ ಆದರೆ, ಇನ್ ಕೇಸ್ ವಿಟಮಿನ್ ಡಿ ಕೊರತೆ ಆದರೆ ಏನಾಗುತ್ತೆ? ಸೊ ವಿಟಮಿನ್ ಡಿ ಕೊರತೆ ಆದರೆ ವಿಶೇಷವಾಗಿ 2 ಕಾಯಿಲೆ ಬರುತ್ತೆ. ಒಂದು ರಿಕೆಟ್ಸ್ ಕಾಯಿಲೆ ಬರುತ್ತೆ. ರಿಕೆಟ್ಸ್ ಕಾಯಿಲೆ ಯಾರಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಮಕ್ಕಳಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ಇನ್ನೊಂದು ಕಾಯಿಲೆ ಯಾವುದು ಕೇಳಿದ್ರೆ ಮಲೇಷಿಯಾ ಕಾಯಿಲೆ ಬರುತ್ತೆ. ಇದು ದೊಡ್ಡವರಲ್ಲಿ. ಈ 2 ಕಾಯಿಲೆಗಳು ವಿಟಮಿನ್ ಡಿ ಕೊರತೆಯಿಂದ ಬರುವಂಥದ್ದು. ಈ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ಹಲ್ಲಿನ ದವಡೆಗಳಲ್ಲಿ ರಕ್ತಸ್ರಾವ ಆಗತ್ತೆ? ಸರಿಯಾದ ಉತ್ತರ ವಿಟಮಿನ್ ಸಿ ಕೊರತೆಯಿಂದ ರಕ್ತಸ್ರಾವ ಆಗುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ವಿಟಮಿನ್ ಸಿ ಇದೆಯಲ್ಲ, ವಿಟಮಿನ್ ಸಿಗೆ ಇನ್ನೊಂದು ಹೆಸರಿದೆ, ಏನು ಕೇಳಿದ್ರೆ ವೂಂಡ್ ಹೀಲ್ ವಿಟಮಿನ್. ಇದನ್ನ ವೂಂಡ್ ಹೀಲ್ ವಿಟಮಿನ್ ಅಂತ ಕರೀತಾರೆ. ಹಾಗೇನೆ ಇಮ್ಯುನಿಟಿ ವಿಟಮಿನ್ ಅಂತ ಕೂಡ ಕರೀತಾರೆ ಇದನ್ನ. ಯಾಕಂದ್ರೆ ವಿಟಮಿನ್ ಸಿ ಇದೆಯಲ್ಲ, ಇದು ಗಾಯಗಳ ವಾಸಿಯಾಗುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಮತ್ತು ಮನುಷ್ಯನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಮೀನ್ಸ್ ರೋಗ ನಿರೋಧಕ ಶಕ್ತಿಯ ಒಂದು ಬಲವರ್ಧನೆಗೆ ವಿಟಮಿನ್ ಸಿ ಕಾರಣ ಆಗುತ್ತೆ. ಹಾಗಾದ್ರೆ ವಿಟಮಿನ್ ಸಿ ಮನುಷ್ಯನ ದೇಹಕ್ಕೆ ಯಾವೆಲ್ಲ ಆಹಾರ ಪದಾರ್ಥಗಳಿಂದ ಸಿಗುತ್ತೆ ಕೇಳಿದ್ರೆ ಆಹಾರ ಪದಾರ್ಥಗಳು ವಿಟಮಿನ್ ಸಿಯಲ್ಲಿ ಇರ್ತಕ್ಕಂತಹ ದೊರೆಯುವಂತಹ ಆಹಾರ ಪದಾರ್ಥಗಳು ಯಾವುದು ನೋಡ್ತಾ ಹೋದ್ರೆ ಕಿತ್ತಳೆ ಹಣ್ಣು, ಲಿಂಬು ಲೆಮನ್, ಆಮ್ಲ ಮತ್ತೆ ಹಸಿರು ತರಕಾರಿ. ಅನೇಕ ಹಸಿರು ತರಕಾರಿಯಲ್ಲಿ ಕೂಡ ಈ ಒಂದು ವಿಟಮಿನ್ ಸಿ ದೊರೆಯುವಂಥದ್ದು. ಯಾವ ವಿಟಮಿನ್ ಕೊರತೆಯಿಂದ ಗಾಯಿಟರ್ ಕಾಯಿಲೆ ಬರುತ್ತೆ? ಇದಕ್ಕೆ ಇನ್ನೊಂದು ಹೆಸರಿದೆ ಗಳಗಂಡ, ಸರಳ ಗಳಗಂಡ ಅಂತ ಕೂಡ ಕರಿತೀವಿ. ಈ ಗಾಯಿಟರ್ ಕಾಯಿಲೆ ಬರುತ್ತೆ. ಸರಿಯಾದ ಉತ್ತರ ಅಯೋಡಿನ್ ಕೊರತೆಯಿಂದ ಗಾಯಿಟರ್ ಕಾಯಿಲೆ ಬರುವಂಥದ್ದು. ಅಯೋಡಿನ್ ಕೊರತೆಯಿಂದ. ನೋಡಿ, ಅಯೋಡಿನ್ ವಿಶೇಷವಾಗಿ ಸಮುದ್ರದ ಸೀ ಫುಡ್ ಅಂತ ನಾವು ಕರಿತೀವಲ್ಲ, ಮೀನು, ಏಡಿ ಮುಂತಾದ ಆಹಾರಗಳು, ಮೀನಿರ್ಬೋದು, ಏಡಿ, ಸಮುದ್ರ ಏಡಿ, ಸೀಗಡಿ ಮೊದಲಾದ ಸಮುದ್ರದಲ್ಲಿ ದೊರೆಯುವಂತಹ ಮಾಂಸಾಹಾರ ಪದಾರ್ಥಗಳಲ್ಲಿ ಅಯೋಡಿನ್ ಇರುತ್ತೆ. ಹಾಗೆಯೇ ಉಪ್ಪಿನಲ್ಲಿ ಇರುತ್ತೆ, ಅಯೋಡಿನ್ ಯುಕ್ತ ಉಪ್ಪಿನಲ್ಲಿ ಇರುತ್ತೆ. ಹಾಗೆಯೇ ಸೀ ವೀಡ್ನಲ್ಲಿ ಇರುತ್ತೆ.
ಈ ಇಷ್ಟು ಪದಾರ್ಥಗಳಲ್ಲಿ ನಮಗೆ ಅಯೋಡಿನ್ ಸಿಗುತ್ತೆ. ಅಯೋಡಿನ್ ಕೊರತೆ ಆದರೆ ಗಾಯ್ಟರ್ ಕಾಯಿಲೆ ಉಂಟಾಗುತ್ತೆ. ಇದು ಆ್ಯಕ್ಚುಲಿ ಮನುಷ್ಯನ ದೇಹದ ಥೈರಾಯ್ಡ್ ಗ್ರಂಥಿಗೆ ಉಂಟಾಗುವಂಥ ಸಮಸ್ಯೆ. ಥೈರಾಯ್ಡ್ ಗ್ರಂಥಿಯ ಸಮಸ್ಯೆ ಗಾಯ್ಟರ್ ಅಂದರೆ ಕಾಯಿಲೆ. ಥೈರಾಕ್ಸಿನ್ ಉತ್ಪಾದನೆಯಲ್ಲಿ ವ್ಯತ್ಯಯ ಆಗುವುದೇ ಗಾಯ್ಟರ್ ಕಾಯಿಲೆ. ಈ ಕೆಳಗಿನ ಯಾವ ಪೋಷಕಾಂಶ ಅಧಿಕ ಶಕ್ತಿಯನ್ನು ನೀಡುತ್ತೆ? ಸರಿಯಾದ ಉತ್ತರ ಕೊಬ್ಬು, ಫ್ಯಾಟ್ ಅಂತ ನಾವೇನು ಕರಿತೀವಲ್ಲ, ಇದು ಅಧಿಕ ಶಕ್ತಿಯನ್ನು ನೀಡುವಂಥದ್ದು. ಫ್ಯಾಟ್ ಅಥವಾ ಕೊಬ್ಬು ಅಧಿಕ ಶಕ್ತಿಯನ್ನು ನೀಡುತ್ತೆ. ನೋಡಿ, ಇದು ಸ್ಟೋರ್ಡ್ ಎನರ್ಜಿ ಆಗಿ ಕೆಲಸ ಮಾಡುತ್ತೆ. ಸ್ಟೋರ್ಡ್ ಎನರ್ಜಿ ಅಂದರೆ ಸಂಗ್ರಹಿಸಲ್ಪಟ್ಟ ಶಕ್ತಿಯಾಗಿ ಇದು ಕೆಲಸ ಮಾಡುತ್ತೆ. ಅಂದರೆ ಮನುಷ್ಯನ ದೇಹದಲ್ಲಿರುವ ಕೊಬ್ಬು ಆ ಸಮಯಕ್ಕೆ ಅನುಗುಣವಾಗಿ ಅದು ಒಂದು ಶಕ್ತಿಯಾಗಿ ಪರಿವರ್ತನೆಯಾಗಿ ಮನುಷ್ಯನ ದೇಹಕ್ಕೆ ಒಂದು ಸ್ಟ್ರೆಂತನ್ನು ಕೊಡುವಂಥದ್ದು. ನೋಡಿ, ಇದು ಎಲ್ಲೆಲ್ಲಿ ಸಿಗುತ್ತೆ ಕೇಳಿದ್ರೆ ಆಹಾರ ಪದಾರ್ಥಗಳಲ್ಲಿ ಬೆಣ್ಣೆ, ತುಪ್ಪ, ಎಣ್ಣೆ, ಇನ್ನು ಕೆಲವು ಕಾಳುಗಳು, ಮತ್ತು ವಿಶೇಷವಾಗಿ ಫ್ಯಾಟಿ ಫುಡ್ಸ್ ಅಂತ ನಾವೇನು ಕರಿತೀವಲ್ಲ, ಈ ಎಲ್ಲ ಆಹಾರಗಳಲ್ಲಿ ನಮಗೆ ಕೊಬ್ಬು ಸಿಗುತ್ತೆ. ಯಾವ ವಿಟಮಿನ್ ಕೊರತೆಯಿಂದ ಅನೀಮಿಯಾ ಎನ್ನುವಂಥ ಕಾಯಿಲೆ ಬರುತ್ತೆ? ಅನೀಮಿಯಾ ರೋಗ ಬರುತ್ತೆ. ಸರಿಯಾದ ಉತ್ತರ B12. ವಿಟಮಿನ್ B12 ಕೊರತೆಯಿಂದ ಅನೀಮಿಯಾ ಕಾಯಿಲೆ ಬರುವಂಥದ್ದು. ವಿಟಮಿನ್ B12 ಕೊರತೆಯಿಂದ. ನೋಡಿ, ಅನೀಮಿಯಾ ಕಾಯಿಲೆ ಅಂದರೆ ಮನುಷ್ಯನ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಕೊರತೆ ಉಂಟಾಗೋದು. ಅನೀಮಿಯಾ ಮೀನ್ಸ್ ಮಾನವ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಕೊರತೆ. ಕೆಂಪು ರಕ್ತ ಕಣಗಳ ಕೊರತೆ ಉಂಟಾಗೋದಕ್ಕೆ ಅನಿಮಿಯಾ ಅಂತಾರೆ. ಈ B12 ವಿಟಮಿನ್ ಕೊರತೆಯಿಂದ ಅನಿಮಿಯಾ ಕಾಯಿಲೆ ಬರುತ್ತೆ. ಹಾಗಾದರೆ B12 ವಿಟಮಿನ್ ಯಾವೆಲ್ಲ ಆಹಾರ ಪದಾರ್ಥಗಳಲ್ಲಿ ಸಿಗುತ್ತೆ? ಆಹಾರ ಪದಾರ್ಥ B12 ಯಾವೆಲ್ಲ ಆಹಾರ ಪದಾರ್ಥಗಳಲ್ಲಿ ಸಿಗುವಂಥದ್ದು ಅಂತ ನೋಡ್ತಾ ಹೋದರೆ, ವಿಶೇಷವಾಗಿ B12 ಇದೆಯಲ್ಲ, ಇದು ಮಾಂಸ, ಮೀನು, ಮೊಟ್ಟೆ, ಹಾಲು, ಹಾಲಿನ ಉತ್ಪನ್ನಗಳು ಅಥವಾ ಡೈರಿ ಉತ್ಪನ್ನಗಳಲ್ಲಿ ಸಿಗುತ್ತೆ. ವಿಟಮಿನ್ ಸಿ ಕೊರತೆಯಿಂದ ಬರುವ ಕಾಯಿಲೆ ಯಾವುದು? ವಿಟಮಿನ್ ಸಿ ಕೊರತೆಯಿಂದ ಬರುವಂತಹ ರೋಗ ಯಾವುದು? ಸರಿಯಾದ ಉತ್ತರ ಸ್ಕರ್ವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಟಮಿನ್ ಸಿ ಕೊರತೆ ಆದರೆ ಏನಾಗುತ್ತೆ ಅಂದರೆ, ಸ್ಕರ್ವಿ ಕಾಯಿಲೆ ಅಂದರೆ ಏನು ಕೇಳಿದ್ರೆ, ದವಡೆಯಲ್ಲಿ ರಕ್ತಸ್ರಾವ ಉಂಟಾಗೋದು. ದವಡೆಯಲ್ಲಿ ರಕ್ತಸ್ರಾವ ಉಂಟಾಗುವಂಥದ್ದು, ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದು. ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದು. ಹಾಗೇನೆ ಗಾಯವು ನಿಧಾನವಾಗಿ ವಾಸಿಯಾಗೋದು. ಗಾಯವು ನಿಧಾನವಾಗಿ ವಾಸಿ ಆಗೋದು. ಇವೆಲ್ಲಕ್ಕೆ ಕಾರಣ ಏನು ಕೇಳಿದ್ರೆ, ವಿಟಮಿನ್ ಸಿ ಕೊರತೆ ಆದರೆ ಇವೆಲ್ಲವೂ ಆಗ್ತವೆ. ನೋಡಿ, ಮತ್ತು ವಿಶೇಷವಾಗಿ ವಿಟಮಿನ್ ಸಿ ಯಾಕೆ ಬೇಕು ಕೇಳಿದ್ರೆ, ಹೆಲ್ದಿ ಸ್ಕಿನ್ಗೆ, ಆರೋಗ್ಯವಂತ ಚರ್ಮಕ್ಕೆ ಬೇಕು. ಆರೋಗ್ಯವಂತ ಚರ್ಮಕ್ಕೆ ವಿಟಮಿನ್ ಸಿ ಬೇಕಾಗುತ್ತೆ, ನೆನಪಿರಲಿ. ಎಂಜೈಮ್ನಲ್ಲಿ ಇರುವಂತಹ ಪ್ರಮುಖ ಪೋಷಕಾಂಶ ಯಾವುದು? ಸರಿಯಾದ ಉತ್ತರ ಪ್ರೋಟೀನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಪ್ರೋಟೀನ್. ಲಿವರ್ನಲ್ಲಿ ಪ್ರಮುಖವಾಗಿ ಸಂಗ್ರಹವಾಗುವ ವಿಟಮಿನ್ ಯಾವುದು? ಸರಿಯಾದ ಉತ್ತರ ವಿಟಮಿನ್ ಎ. ವಿಶೇಷವಾದ ಪ್ರಶ್ನೆ ಇದು. ನೋಡಿ, ಲಿವರ್ನಲ್ಲಿ ಪ್ರಮುಖವಾಗಿ ಸಂಗ್ರಹವಾಗುವ ವಿಟಮಿನ್ ಯಾವುದು ಕೇಳಿದ್ರೆ ವಿಟಮಿನ್ ಎ. ನೋಡಿ, ವಿಟಮಿನ್ ಎ ಇದೆಯಲ್ಲ, ಇದು ಕೊಬ್ಬಿನಲ್ಲಿ ಕರಗುವ ವಿಟಮಿನ್. ಕೊಬ್ಬಿನಲ್ಲಿ ಕರಗುವ, ನಾವು ಸಾಮಾನ್ಯವಾಗಿ ವಿಟಮಿನ್ ಅನ್ನ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಮತ್ತು ನೀರಿನಲ್ಲಿ ಕರಗುವ ವಿಟಮಿನ್ ಅಂತ ಕರಿತೀವಿ. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ADEK. ಇವು ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ಗಳಾಗಿದ್ದಾವೆ. ಸೊ ವಿಟಮಿನ್ ಎ ಇದೆಯಲ್ಲ, ಇದು ಅತಿ ಹೆಚ್ಚು ಲಿವರ್ನಲ್ಲಿ ಸ್ಟೋರೇಜ್ ಆಗುತ್ತೆ. ಅತಿ ಹೆಚ್ಚು ಲಿವರಲ್ಲಿ ಸ್ಟೋರೇಜ್ ಆಗುತ್ತೆ.
ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯಕವಾಗುವ ವಿಟಮಿನ್ ಯಾವುದು? ಸರಿಯಾದ ಉತ್ತರ ವಿಟಮಿನ್ ಕೆ. ವಿಟಮಿನ್ ಕೆ ಕೊರತೆ ಆದರೆ ಮನುಷ್ಯ ಒಂದು ವೇಳೆ ಗಾಯಗಳಾದರೆ ರಕ್ತಸ್ರಾವ ನಿಲ್ಲದೇ ಇಲ್ಲ. ಸೊ ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯಕವಾಗುವ ವಿಟಮಿನ್ ಯಾವುದು ಕೇಳಿದ್ರೆ ವಿಟಮಿನ್ ಕೆ ಇಸ್ ದ ರೈಟ್ ಆನ್ಸರ್. ನೋಡಿ, ಇದರ ಕೊರತೆಯಿಂದ ನಿಧಾನವಾಗಿ ಕ್ಲಾಟಿಂಗ್ ಆಗೋದು ಮತ್ತು ಎಕ್ಸೆಸ್ ಬ್ಲೀಡಿಂಗ್ ಆಗೋದು. ವಿಟಮಿನ್ ಕೆ ಕೊರತೆಯಿಂದ ಏನಾಗುತ್ತೆ ಅಂತ ಕೇಳಿದ್ರೆ, ವಿಟಮಿನ್ ಕೆ ಕೊರತೆಯಿಂದ ಏನಾಗುತ್ತೆ ಕೇಳಿದ್ರೆ ಅಧಿಕ ರಕ್ತಸ್ರಾವ ಆಗುತ್ತೆ. ಗಾಯವಾದಾಗ ಅಧಿಕ ರಕ್ತಸ್ರಾವ ಆಗುತ್ತೆ, 1 ಪಾಯಿಂಟ್. ಇನ್ನೊಂದು, ಗಾಯಗಳಾಗುವ ಸಂದರ್ಭದಲ್ಲಿ ಏನಾಗುತ್ತೆ ಕೇಳಿದ್ರೆ ಗಾಯಗಳಾಗತ್ತಲ್ಲ ಆಗ ಎಕ್ಸೆಸ್ ಬ್ಲೀಡಿಂಗ್ ಆಗುತ್ತೆ, 1 ಪಾಯಿಂಟ್. ಇನ್ನೊಂದು, ನಿಧಾನವಾಗಿ ರಕ್ತ ಹೆಪ್ಪುಗಟ್ಟುತ್ತೆ ಅಥವಾ ರಕ್ತ ಕ್ಲಾಟಿಂಗ್ ಆಗುವಂಥದ್ದು, ಬ್ಲಡ್ ಕ್ಲಾಟ್ ಆಗುವಂಥದ್ದು. ಈ ಕೆಳಗಿನ ಯಾವ ವಿಟಮಿನ್ ಕೊಬ್ಬಿನಲ್ಲಿ ಕರಗುತ್ತೆ? ಸರಿಯಾದ ಉತ್ತರ ವಿಟಮಿನ್ ಎ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ADEK ಅಂತ ಆಗಲೇ ಹೇಳಿದೆ ನಾನು. ಸೊ ವಿಟಮಿನ್ ಎನ ಲಾಭಗಳೇನು, ವಿಟಮಿನ್ ಎ ಇಂದ ಪ್ರಯೋಜನಗಳು ಏನು ನೋಡ್ತಾ ಹೋದರೆ, ವಿಟಮಿನ್ ಎನ ಪ್ರಯೋಜನ ಏನು ಅಂತ ನೋಡ್ತಾ ಹೋದರೆ, ವಿಟಮಿನ್ ಎ ಇಂದ ನೋಡಿ ಮನುಷ್ಯನ ದೃಷ್ಟಿಗೆ ಸಹಕಾರಿ. ದೃಷ್ಟಿ ತೀಕ್ಷ್ಣ ಆಗುತ್ತೆ, ಅಂದರೆ ಕಣ್ಣುಗಳು ತೀಕ್ಷ್ಣ ಆಗುತ್ತೆ, ದೃಷ್ಟಿ ತೀಕ್ಷ್ಣ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಬರುತ್ತೆ. ಹಾಗೇನೆ ಚರ್ಮದ ಆರೋಗ್ಯ ಚೆನ್ನಾಗಿರುತ್ತೆ. ಹೆಲ್ದಿ ಸ್ಕಿನ್ ಅಂತೀವಲ್ಲ, ಹೊಳಿತಾ ಇರುತ್ತೆ ಚರ್ಮ ಅಂತ ಹೇಳ್ತೀವಲ್ಲ, ಈ ಎಲ್ಲದಕ್ಕೂ ಕೂಡ ವಿಟಮಿನ್ ಎ ಬೇಕೇ ಬೇಕಾಗತ್ತೆ. ATP ಮತ್ತು ನ್ಯೂಕ್ಲಿಕ್ ಆಸಿಡ್ನಲ್ಲಿ ಇರುವ ಪ್ರಮುಖ ಘಟಕಾಂಶ ಯಾವುದು? ಸರಿಯಾದ ಉತ್ತರ ಫಾಸ್ಫರಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಫಾಸ್ಫರಸ್ ನೋಡಿ, ATP ಅಂದರೆ ಅಡೋನೋಸೈನ್ ಟ್ರೈಫಾಸ್ಫೇಟ್ ಅಂತೇಳಿ. ATP ಅಡೋನಸೈನ್ ಟ್ರೈಫಾಸ್ಫೇಟ್. ATP ಅಂದರೆ ಅಡೋನಸೈನ್ ಟ್ರೈಫಾಸ್ಫೇಟ್. ಇನ್ನು ಇದನ್ನು ಎನರ್ಜಿ ಕರೆನ್ಸಿ ಸೆಲ್ ಅಂತ ಕೂಡ ಕರೀತಾರೆ. ಇನ್ನು ನ್ಯೂಕ್ಲಿಕ್ ಆಸಿಡ್ನಲ್ಲಿ DNA RNA ಇರುತ್ತೆ. ನ್ಯೂಕ್ಲಿಕ್ ಆಸಿಡ್ನಲ್ಲಿ ಏನಿರುತ್ತೆ ಕೇಳಿದ್ರೆ DNA ಆ್ಯಂಡ್ RNA ಇರುತ್ತೆ. ಫರ್ನಿಷಿಯಸ್ ಅನಿಮಿಯಾ ಎನ್ನುವಂಥ ಕಾಯಿಲೆ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತೆ? ಸರಿ ಉತ್ತರ ವಿಟಮಿನ್ B12 ಕೊರತೆಯಿಂದ ಬರುವಂಥದ್ದು. ಇದು ಫರ್ನಿಷಿಯಾ ಅನಿಮಿಯಾ ಅನ್ನುವಂಥ ಕಾಯಿಲೆ B12 ನಿಂದ ಬರುತ್ತೆ. ಇದು ಕೆಂಪು ರಕ್ತ ಕಣಗಳ ಉತ್ಪತ್ತಿಗೆ ಸಹಾಯಕ ಆಗುತ್ತೆ. ಕೆಂಪು ರಕ್ತ ಕಣಗಳು ಸೃಷ್ಟಿಗೆ ಸಹಕಾರಿ. ಹಾಗೇನೆ ನರಕೋಶದ ಸರಿಯಾದ ಕಾರ್ಯಕ್ಕೆ ಅಂದರೆ ನರ್ವ್ ಸಿಸ್ಟಮ್ ತುಂಬ ಆಕ್ಟಿವ್ ಆಗಿ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ವಿಟಮಿನ್ B12 ಬೇಕು. ಈ ಕೆಳಗಿನ ಯಾವುದು ಮಾನವ ದೇಹದಲ್ಲಿ ನೀರು ಮತ್ತು ಲವಣದ ಸಮತೋಲನಕ್ಕೆ ಸಹಕಾರಿಯಾಗಿದೆ? ಸರಿ ಉತ್ತರ ಮಿನರಲ್ಸ್. ಇದನ್ನ ಎಲೆಕ್ಟ್ರೋಲೈಟ್ಸ್ ಅಂತ ಕೂಡ ಕರಿತೀವಿ. ಎಲೆಕ್ಟ್ರೋಲೈಟ್ಸ್ ಅಂತ ಕೂಡ ಕರೆಯಲಾಗುತ್ತೆ. ವಿಶೇಷವಾಗಿ ಸೋಡಿಯಂ, ಪೊಟ್ಯಾಷಿಯಂ ಮತ್ತು ಕ್ಲೋರೈಡ್ ಇರುತ್ತೆ ಈ ಮಿನರಲ್ಸ್ ಅಂತ ಹೇಳಿದ್ರೆ. ಇದೊಂದು ವಾಟರ್ ಬ್ಯಾಲೆನ್ಸ್ ಮತ್ತು ನರ್ವ್ ಬ್ಯಾಲೆನ್ಸ್ಗೆ, ಮಸಲ್ನ ಸ್ಟ್ರೆಂಥನಿಂಗ್ಗೆ ಹೆಲ್ಪ್ ಮಾಡುತ್ತೆ. ಈ ಕೆಳಗಿನ ಯಾವ ವಿಟಮಿನ್ ಟೊಕೋಫೆರಲ್ ಅಂತ ಕೂಡ ಕರೀತಾರೆ? ವಿಟಮಿನ್ ಅನ್ನ ಟೊಕೋಫೆರಲ್ ಅಂತ ಕೂಡ ಕರೀತಾರೆ. ಸರಿ ಉತ್ತರ ವಿಟಮಿನ್ ಇ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಟಮಿನ್ ಇ ಅನ್ನ ಟೊಕೋಫೆರಲ್ ಅಂತ ಕೂಡ ಕರೀತಾರೆ. ವಿಟಮಿನ್ ಇ ಅನ್ನ. ಹಾಗೇನೆ ಈ ವಿಟಮಿನ್ ಇ ಇದೆಯಲ್ಲ, ಇದು ವೆಜಿಟೇಬಲ್ ಆಯಿಲ್ನಲ್ಲಿ ಸಿಗುತ್ತೆ. ವೆಜಿಟೇಬಲ್ ಆಯಿಲ್
ಬೇಳೆಕಾಳುಗಳು, ಬೀಜ, ಹಸಿರೆಲೆ ತರಕಾರಿ. ಹಸಿರೆಲೆ ತರಕಾರಿಯಲ್ಲಿ ಸಿಗುವಂಥದ್ದು. ಈ ಕೆಳಗಿನ ಯಾವ ವಿಟಮಿನ್ ಕೊಬ್ಬಿನಲ್ಲಿ ಕರಗೋದಿಲ್ಲ? ಸರಿಯಾದ ಉತ್ತರ ವಿಟಮಿನ್ ಇ. ಇದು ಕೊಬ್ಬಿನಲ್ಲಿ ಕರಗೋದಿಲ್ಲ. ಯಾವ ವಿಟಮಿನ್ ಈ ಕೆಳಗಿನ ಯಾವುದರ ಕೊರತೆಯಿಂದ ಆಸ್ಟಿಯೋಫೋರೋಸಿಸ್, ಯಾವ ವಿಟಮಿನ್ ಕೊರತೆಯಿಂದ ಆಸ್ಟಿಯೋಫೋರೋಸಿಸ್ ಅನ್ನುವಂಥ ಕಾಯಿಲೆ ಬರುತ್ತೆ? ಆಪ್ಷನ್ಸ್ ಈ ರೀತಿ ಇದೆ: ಕ್ಯಾಲ್ಸಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಕಬ್ಬಿಣ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.